ಯಾರಿಗಾದ್ರೂ ಅನಾರೋಗ್ಯ ಆದ್ರೆ ಅಥವಾ ಏನಾದ್ರೂ ನೋವಿತ್ತು ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಚಿಕಿತ್ಸೆ ತಗೊಳ್ಬೇಕು ಅಂತ ಅಂದ್ಕೊಳ್ತೀವಿ. ಆದ್ರೆ ಇಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಬೆನ್ನು ನೋವಿದ್ರು ಕೂಡ ಚಿಕಿತ್ಸೆ ತಗೊಳ್ಳೋದಕ್ಕೆ ಕಳ್ಳಾಟ ಆಡ್ತಾ ಇದ್ದಾರೆ. BGS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕಳ್ಳಾಟನ ಅಂತ ಅನ್ನಿಸ್ತಾ ಇದೆ. ಅಷ್ಟೆಲ್ಲ ನಡೆಯಕ್ಕಾಗದೆ ಅಷ್ಟೆಲ್ಲ ಬೆನ್ನು ನೋವಿದ ಮೇಲೆ ಯಾಕೆ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇಲ್ಲ? ಎಕ್ಸ್ರೇ ಮಾಡಿಲ್ಲ, MRI ಸ್ಕ್ಯಾನಿಂಗ್ ಕೂಡ ಮಾಡಿಲ್ಲ. ಹಂಗಂದ್ರೆ ಆಲ್ಮೋಸ್ಟ್ 2 ವೀಕ್ಸ್ ಆಯ್ತು ಬೇಲ್ ಮಂಜೂರಾಗಿ. ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ವಿಮ್ಸ್ ಆಸ್ಪತ್ರೆ ವೈದ್ಯರು ಕೊಟ್ಟ ಚಿಕಿತ್ಸೆನೇ ಕಂಟಿನ್ಯೂ ಆಗ್ತಾ ಇದೆ. ವಿಮ್ಸ್ ರಿಪೋರ್ಟ್ ಆಧರಿಸಿಯೇ ನಡೀತಾ ಇದೆಯಂತೆ ಚಿಕಿತ್ಸೆ. ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ನಡೀತಾ ಇಲ್ಲ. ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈವರೆಗೂ ಯಾವುದೇ ಎಕ್ಸ್ರೇ ಅಥವಾ MRI ಸ್ಕ್ಯಾನ್ ಅನ್ನು ಕೂಡ ಮಾಡಿಸಿಲ್ಲ. ಕೇವಲ ಫಿಸಿಯೋಥೆರಪಿಯನ್ನ BGS ವೈದ್ಯರು ಮಾಡಿಸ್ತಾ ಇದ್ದಾರೆ. ಈ ನಾಟಕಗಳೆಲ್ಲ ಬೇಕಾ ಮಾಡಿರುವಂತ ಗನಂಧಾರಿ ಕೆಲಸಕ್ಕೆ? ಒಂದು ಎಕ್ಸ್ರೇ ತೆಗೆಸಿಲ್ಲ, ಒಂದು MRI ಸ್ಕ್ಯಾನ್ ಕೂಡ ಮಾಡಿಲ್ಲ. ಇಮಿಡಿಯೇಟ್ ಆಗಿ ಸರ್ಜರಿ ಆಗ್ಲೇಬೇಕು, ಇಲ್ಲ ಏನೋ ಆಗ್ಬಿಡುತ್ತೆ ಅಂತ ಹೇಳಿ ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡ್ರಲ್ಲ. ಜಾಮೀನು ಪಡೆದ ಮೇಲೆ ಆಪರೇಷನ್ ಮಾಡಿಸೋದಕ್ಕೆ ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ? ಆಪರೇಷನ್ಗೇನೋ ಓಕೆ, ಈಗ ಡೇಟ್ ಫಿಕ್ಸ್ ಮಾಡೋದಕ್ಕೆ ಮತ್ತೆ ಯಾಕೆ ತಡ? 6 ವಾರಗಳ ಮಧ್ಯಂತರ ಜಾಮೀನಿನ ಮೇಲಿದ್ದಾರೆ ದರ್ಶನ್. ಅನಾರೋಗ್ಯ, ತುರ್ತು ಚಿಕಿತ್ಸೆ ಅಗತ್ಯ ಅಂತ ಹೈಕೋರ್ಟ್ ಜಾಮೀನು ಕೊಟ್ಟಿರೋದು ಆನ್ ಮೆಡಿಕಲ್ ಗ್ರೌಂಡ್ಸು. ಆದ್ರೆ ಆಸ್ಪತ್ರೆಗೆ ಬಂದ ಮೇಲೆ ಸರ್ಜರಿಗೆ ಮನಸ್ಸೇ ಮಾಡ್ತಾ ಇಲ್ಲ ದರ್ಶನ್ ಯಾಕೋ. ವೈದ್ಯರ ಮನವೊಲಿಕೆ ಬಳಿಕ ಶಸ್ತ್ರಚಿಕಿತ್ಸೆಗೆ ದರ್ಶನ್ ಒಪ್ಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಆಪರೇಷನ್ಗೆ ಡೇಟ್ ಫಿಕ್ಸ್ ಮಾಡ್ತಾ ಇಲ್ಲ, ಯಾಕೆ ಅನ್ನೋದು ಪ್ರಶ್ನೆ. ಬೆಂಗಳೂರಿನ BGS ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಬರೀ ಫಿಸಿಯೋಥೆರಪಿ ಮಾತ್ರ ನಡೀತಾ ಇದೆ. ವಿಮ್ಸ್ ಹಾಸ್ಪಿಟಲ್ ಅಲ್ಲಿ ಏನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅದೇ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗ್ತಾ ಇದೆ. ಏನು ಇವತ್ತು ಬೇಲಿಂದ ಹೊರಗಡೆ ಬಂದ್ಮೇಲೆ ನಾಳೆನೇ ಇದಕ್ಕೆ ಆಪರೇಷನ್ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಆಗೋದೇ ಇಲ್ಲ ಅನ್ನೋ ರೀತಿ ವಾದ ಮಾಡಿದ್ರು ದರ್ಶನ್ ಪರ ವಕೀಲರು. ಆದ್ರೆ ಜಾಮೀನ್ ಪಡ್ಕೊಂಡು ಹೊರಗಡೆ ಬಂದ್ಮೇಲೆ ಆಪರೇಷನ್ ಮಾಡ್ಸಕ್ಕೆ 2 ವಾರ ಬೇಕಾ? ಅಟ್ಲೀಸ್ಟ್ ಒಂದು ಎಕ್ಸ್ರೇನೋ ಒಂದು MRI ಸ್ಕ್ಯಾನ್ ಏನಾದ್ರೂ ಮಾಡ್ಬೇಕಲ್ಲ. ಅದು ಬಿಟ್ಬಿಟ್ಟು ಅಲ್ಲಿ ವಿಮ್ಸ್ ಅಲ್ಲಿ ಏನು ಮೆಡಿಕೇಶನ್ಸ್ ಕೊಟ್ಟಿದ್ರು ಅದೇ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಜಸ್ಟ್ ಫಿಸಿಯೋಥೆರಪಿಯನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಇದು ಬೇಲ್ ಎಕ್ಸ್ಟೆಂಡ್ ಮಾಡಿಸ್ಕೊಳ್ಳೋದಕ್ಕೆ ನಾಟಕನ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಅನಾರೋಗ್ಯದ ಕಾರಣವನ್ನ ನೀಡಿ ಅಂದ್ರೆ ಆನ್ ಮೆಡಿಕಲ್ ಗ್ರೌಂಡ್ಸು ಹೈಕೋರ್ಟ್ ಮಧ್ಯಂತರ ಜಾಮೀನನ್ನ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ದರ್ಶನ್ ಕೊಟ್ಟಿರೋದು. ಆದ್ರೆ ದರ್ಶನ್ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಯಾಕೆಂದ್ರೆ ಒಂದು ಎಕ್ಸ್ರೇ ಮಾಡಿಸಿಲ್ಲ, ಒಂದು MRI ಮಾಡಿಸಿಲ್ಲ. ಅವ್ರು ಹೇಳ್ದಂತ ಅವ್ರು ವಾದ ಮಾಡಿದ್ ನೋಡಿದ್ರೆ ಅವ್ರ ಪರ ವಕೀಲರು ನಾಳೆನೇ ಈಗ ರಿಲೀಸ್ ಆಗಿ ನೆಕ್ಸ್ಟ್ ಮೂಮೆಂಟ್ಗೆ ಆಪರೇಷನ್ ಮಾಡಿಸ್ಬಿಡ್ಬೇಕು ಅನ್ನೋ ತರ ಇತ್ತು. ಬಟ್ ಆಲ್ಮೋಸ್ಟ್ 2 ವೀಕ್ಸ್ ಆಗ್ತಾ ಇದೆ, ಇನ್ನೂ ಆಪರೇಷನ್ಗೆ ಯಾವುದೇ ಡೇಟ್ ಫಿಕ್ಸ್ ಆಗಿಲ್ಲ. ಏನ್ ಕಥೆ? ಹೌದು ಸಿಂಧೂರ, ಏನಂತ ಹೇಳಿದ್ರೆ ದರ್ಶನ್ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗಿದೆ. ತುರ್ತಾಗಿ ಆಪರೇಷನ್ ಮಾಡಿಸಿಲ್ಲ ಅಂತ ಹೇಳಿದರೆ ಅವರಿಗೆ ಏನು ಪಾರ್ಶ್ವವಾಯುರೋಗ ಬಂದರೂ ಕೂಡ ಅಚ್ಚರಿ ಇಲ್ಲ. ಹಾಗಾಗಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡಬೇಕಂತ ಹೇಳಿ ನ್ಯಾಯಾಲಯದ ಮುಂದೆ ಒಂದು ಮನವಿಯನ್ನು ಮಾಡಿಕೊಂಡ್ರು. ಆ ಆಧಾರದ ಮೇಲೆ ಕೂಡ 6 ವಾರಗಳ ಕಾಲ ಒಂದು ಮಧ್ಯಂತರ ಜಾಮೀನನ್ನು ಕೂಡ ಮಂಜೂರು ಮಾಡಲಾಗಿತ್ತು. ಸೊ ಬಂದಂಥ ದಿನ ಕೂಡ ಅವರ ಪತ್ನಿ ಮನೆಯಲ್ಲಿ ವಿಶ್ರಾಂತಿಯನ್ನು ಪಡೆದು ತದನಂತರ ನೆಕ್ಸ್ಟ್ ಡೇ BGS ಆಸ್ಪತ್ರೆಗೆ ತೆರಳಿ ಅಲ್ಲಿ ಕೂಡ ಏನು ಚಿಕಿತ್ಸೆಗೆ ಸೇರಿಕೊಂಡ್ರು, ಅಂದರೆ ಅಡ್ಮಿಟ್ ಆಗಿರುವಂಥದ್ದು. ಹಾಗಾಗಿ ಅಲ್ಲಿನ ವೈದ್ಯರು ಕೂಡ MRI, CT ಸ್ಕ್ಯಾನ್ ಸೇರಿದಂತೆ ವಿವಿಧ ರೀತಿಯಂಥ ಟೆಸ್ಟ್ಗಳನ್ನು ಮಾಡಿ 48 ಗಂಟೆಗಳಲ್ಲಿ ರಿಪೋರ್ಟ್ ಕೂಡ ಬರುತ್ತೆ. ಅದಾದ ಬಳಿಕ ಶಸ್ತ್ರಚಿಕಿತ್ಸೆ ಮಾಡಬೇಕಾ, ಫಿಸಿಯೋಥೆರಪಿಯನ್ನು ಮಾಡಬೇಕಾ ಅಂತ ಹೇಳಿ ನಿರ್ಧಾರ ಮಾಡಲಾಗುತ್ತೆ. ಮತ್ತು ಅವರ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಕೂಡ ಹೇಳಿದರು. ಅದಾದ ಬಳಿಕ ಯಾವುದೇ ರೀತಿಯಾದಂತಹ ಅಂದರೆ ನ್ಯಾಯಾಲಯವು ಕೂಡ ಒಂದು ಷರತ್ತಿನಲ್ಲಿ ಏನು ಒಂದು ಮೊದಲ ವಾರದ ಒಂದು ಟ್ರೀಟ್ಮೆಂಟ್ ರಿಪೋರ್ಟ್ ಏನಿದೆ ಅದನ್ನು ನ್ಯಾಯಾಲಯಕ್ಕೂ ಕೂಡ ಸಬ್ಮಿಟ್ ಮಾಡಬೇಕಂತ ಹೇಳಿದರು. ಕೊನೆಯ ದಿನ ಅದನ್ನು ಕೂಡ ಸಬ್ಮಿಟನ್ನು ಮಾಡಿದರು. ಅದಾದ ಬಳಿಕ ಯಾವುದೇ ರೀತಿಯಾದಂತಹ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೂಡ ಇದುವರೆಗೂ ಕೂಡ ಎಲ್ಲೂ ಹೇಳ್ತಾ ಇಲ್ಲ. ಹಾಗಾಗಿ ಬಿಟ್ಕೊಡ್ತಾ ಇಲ್ಲ. ಯಾಕೆ ಅನ್ನೋದು ಕೂಡ ಸಾಕಷ್ಟು ಅನುಮಾನ ಮೂಡಿಸ್ತಾ ಇರುವಂಥದ್ದು. ಈ ಒಂದು ಪ್ರಶ್ನೆಗಳು ಸಹಜವಾಗಿಯೇ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಆರಂಭದಲ್ಲೇ ಅವ್ರು ಹೇಳಿದಂತ ಹೇಳಿದ್ರೆ ನಾಳೆನೇ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಗಂಭೀರವಾದ ಸಮಸ್ಯೆ ಆಗ್ಬೋದು ಅಂತ ಹೇಳಿದರು. ಆದರೆ 2 ವಾರಗಳ ಕಾಲ ಆಗ್ತಾ ಇದ್ರು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಆಪರೇಷನ್ ಆಗಿರಲಿ ಅಥವಾ ಬೇರೆ ರೀತಿಯಾದಂಥ ಒಂದು ಚಿಕಿತ್ಸೆಯನ್ನು ಕೂಡ ಕೊಟ್ಟಿಲ್ಲ. ಕೇವಲ ಫಿಸಿಯೋಥೆರಪಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಾಗಾದರೆ ಫಿಸಿಯೋಥೆರಪಿಯ ಚಿಕಿತ್ಸೆಯ ಮೂಲಕ ಗುಣಪಡಿಸಬಹುದು ಆಗೋದಿದ್ದರೆ ಅದು ಜೈಲಿನ ಅಧಿಕಾರಿಗಳು ಕೂಡ ಅಲ್ಲಿ ಜೈಲಿನ ಏನು ಸುಪರ್ದಿಗೆ ಬರುವಂತಹ ಆಸ್ಪತ್ರೆ ಏನಿದೆ ಅಲ್ಲೇ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ರು, ಅಲ್ಲೇ ವಾಸಿಯನ್ನು ಕೂಡ ಮಾಡ್ತಾ ಇದ್ರು. ಆದರೆ ಅವರು ಜೈಲಿನಿಂದ ಹೊರಗಡೆ ಬರಬೇಕು ಅನ್ನೋದಷ್ಟೇ ಅವರ ಉದ್ದೇಶವಾಗಿತ್ತು. ಹಾಗಾಗಿ ಏನು ಅದಿನ CCH ನ್ಯಾಯಾಲಯದಲ್ಲೂ ಕೂಡ ಅವರ ಜಾಮೀನನ್ನು ರದ್ದು ಮಾಡಲಾಗಿತ್ತು. ತದನಂತರ ಹೈಕೋರ್ಟ್ನಲ್ಲೂ ಕೂಡ ಜಾಮೀನು ಅರ್ಜಿ ವಜಾದ ಹಿನ್ನೆಲೆಯಲ್ಲಿ ಅವರು ಹೇಗಾದರೂ ಮಾಡಿ ಹೊರಗಡೆ ತರಬೇಕನ್ನೋ ಒಂದು ಉದ್ದೇಶದಿಂದಾಗಿ ಒಂದು ಮೆಡಿಕಲ್ ಗ್ರೌಂಡ್ ರಿಪೋರ್ಟ್ ಮೇಲೆ ಕೂಡ ಅವರನ್ನು ಹೊರಗಡೆ ತರಂತ ಪ್ಲಾನ್
ಪ್ಲಾನನ್ನು ಮಾಡಿಕೊಂಡ್ರೆ ಅದೇ ರೀತಿಯಾಗಿ ಕೂಡ ಅವ್ರನ್ನ ಹೊರಗಡೆ ತಂದರೆ ಈಗ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ನೀಡಿರುವಂಥದ್ದು. ಇದುವರೆಗೂ ಕೂಡ ಅವರಿಗೆ ಯಾವತ್ತೂ ಆಪರೇಷನನ್ನು ಮಾಡಬೇಕು ಮತ್ತು ಏನಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ಏನಾಗಿದೆ ಅನ್ನೋದು ಎಕ್ಸಾಕ್ಟ್ ಆಗಿ ಇದುವರೆಗೂ ಅವರ ಕುಟುಂಬಸ್ಥರು ಮತ್ತು ವೈದ್ಯರಿಗೆ ಬಿಟ್ಟರೆ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಂದರೆ ಇದನ್ನು ಮುಚ್ಚಿಡೋ ಒಂದು ಪ್ರಯತ್ನ ಆಗ್ತಾ ಇದೆಯಾ ಅನ್ನೋಂಥ ಅನುಮಾನಗಳು ಕೂಡ ಕಾಡ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ಈ ಮಧ್ಯಂತರ ಜಾಮೀನು ಆದೇಶವನ್ನು ರದ್ದು ಮಾಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಮಾಡೋದಕ್ಕೂ ಕೂಡ ಈಗ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಸರ್ಕಾರದಿಂದ ಕೂಡ ಗ್ರೀನ್ ಸಿಗ್ನಲ್ ಬಂದಿರೋ ಹಿನ್ನೆಲೆಯಲ್ಲಿ ಇನ್ನೊಂದು 2 ದಿನಗಳಲ್ಲಿ ಕೂಡ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸುವ ಸಾಧ್ಯತೆ ಇರುವಂಥದ್ದು ಸಿಂಧೂರ.